ಹೊಸಕೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ಬೋದನಹೊಸಹಳ್ಳಿ ಗ್ರಾಮದಲ್ಲಿರುವ ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕಳೆದ 5 ವರ್ಷಗಳಲ್ಲಿ 4,63 ಲಕ್ಷ ರೂಪಾಯಿ ವಹಿವಾಟು ನಡೆಸಿದ್ದು 47 ಲಕ್ಷ ಸಾಲ ವಿತರಣೆ, 35 ಲಕ್ಷ ರೂಪಾಯಿ ನಿಶ್ಚಿತ ಠೇವಣಿ, 1,000 ಸದಸ್ಯರನ್ನು ಹೊಂದಿದ್ದು ಕಾನೂನುಬದ್ಧವಾಗಿ ಮಾಡುವ ಎಲ್ಲಾ ಚಟುವಟಿಕೆಗಳಿಗೆ ಸಾಲ ನೀಡಲಾಗುವುದು. ಷೇರುದಾರರು ಪಡೆದ ಸಾಲವನ್ನು ಸಕಾಲಕ್ಕೆ ಮರುಪಾವತಿಸುವ ಮೂಲಕ ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದು ಬ್ಯಾಂಕಿನ ಅಧ್ಯಕ್ಷ ಲಗುಮಯ್ಯ ತಿಳಿಸಿದರು. ಬೋದನಹೊಸಹಳ್ಳಿ ಗ್ರಾಮದ ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಮ್ಮಿಕೊಂಡಿದ್ದ 2026ರ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿ 2026ರ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಷೇರುದಾರರು ಹಾಗೂ ಸದಸ್ಯರು ಬ್ಯಾಂಕ್ನೊಂದಿಗೆ ಉತ್ತಮ ಸಂಬಂಧ ಹೊಂದಿದಲ್ಲಿ ಮಾತ್ರ ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಸಾಧ್ಯವಾಗುತ್ತದೆ. ಮುಂದಿನ ದಿನಗಳಲ್ಲಿ ಸಮಾಜದ ಅಭಿವೃದ್ಧಿಗೆ ಮತ್ತಷ್ಟು ಯೋಜನೆ ರೂಪಿಸಲಾಗುವುದು ಎಂದರು. ಬಂಧುಗಳೇ, ಪ್ರತಿ ವರ್ಷದಂತೆ ಸುಮಾರು 15 ವರ್ಷಗಳಿಂದ ಕ್ಯಾಲೆಂಡರು ಮತ್ತು ಡೈರಿ ಬಿಡುಗಡೆ ಮಾಡುವಂಥದ್ದು ನಮ್ಮ ಸೊಸೈಟಿಯಿಂದ ವಾಡಿಕೆ. ಹಾಗಾಗಿ ಮಾಡ್ತಾ ಬಂದಿದ್ದೀವಿ. ಈ ಸಾರಿ ಡೈರಿಯನ್ನು ಸ್ವಲ್ಪ ನಿಧಾನವಾಗಿ ಮಾಡುವಂಥ ಒಂದು ಯೋಜನೆಯನ್ನು ರೂಪಿಸಿ ಕ್ಯಾಲೆಂಡರ್ಗಳನ್ನು ಈ ದಿನ ಬಿಡುಗಡೆ ಮಾಡಿದ್ದೇವೆ. ಕಾರಣ ಏನಂತಂದರೆ, ಒಂದು 30ನೇ ತಾರೀಕು ಅಥವಾ 31ನೇ ತಾರೀಕು ಒಳಗಡೆ ನಮ್ಮ ಎಲ್ಲ ಸದಸ್ಯರಿಗೆ ಕ್ಯಾಲೆಂಡರ್ಗಳನ್ನು ಮುಟ್ಟಿಸಿದರೆ ಅವರು ಅದನ್ನು ಮನೆಯಲ್ಲೇ ಹಾಕ್ಕೊಳ್ತಾರೆ, ಅದು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಅದು ವೇಸ್ಟ್ ಮಾಡದೇ ಅದನ್ನು ಉಪಯೋಗಿಸ್ಕೊಳ್ಳುವಂಥ ರೀತಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ನಮ್ಮ ಸದಸ್ಯರಿಗೆ ಇವತ್ತೇ ನಾವು ಹೊತ್ತು ಬೋರ್ಡ್ ಮೀಟಿಂಗು ಇದೆ, ನಿರ್ದೇಶಕರ ಆಡಳಿತ ಮಂಡಳಿಯ ಸಭೆಯೂ ಇದೆ. ಹಾಗಾಗಿ ಈ ಸಭೆಯಲ್ಲಿ ಈ ಕ್ಯಾಲೆಂಡರ್ ಬಿಡುಗಡೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಿಂದ ನಮ್ಮ ಸದಸ್ಯರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ದಿನ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಮತ್ತು ನಮ್ಮ ನಿರ್ದೇಶಕ ಮಂಡಳಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಉಪಾಧ್ಯಕ್ಷರು ಇದಕ್ಕೆ ಪೂರ್ಣವಾಗಿ ಸಹಕಾರ ನೀಡಿ ಉಪಾಧ್ಯಕ್ಷರ ಅವರ ಸ್ವಂತ ಖರ್ಚಿನಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿಸ್ತಾ ಇರತಕ್ಕಂಥದ್ದು. ಸೊಸೈಟಿಯಿಂದ ಇದಕ್ಕೆ ಯಾವುದೇ ರೀತಿಯ ಖರ್ಚುಗಳನ್ನು ನಾವು ತೆಗೆದಿಲ್ಲ. ಹಾಗಾಗಿ ಇದಕ್ಕೆ ನಾವು ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸಹ ಉಪಾಧ್ಯಕ್ಷರಿಗೆ ಒಂದು ವಂದನಾಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿರೋದಕ್ಕೆ ನಾನಂತೂ ಭಾಳ ಖುಷಿಪಟ್ಟಿದ್ದೇನೆ. ಹಾಗಾಗಿ ನಮ್ಮ ಈ ಸಂಘದ ಇತಿಹಾಸ ಭಾಳ ಚೆನ್ನಾಗಿದೆ. 4 ವರ್ಷಗಳ ಮುಗಿದು 5ನೇ ವರ್ಷದ ಹಾದಿಯಲ್ಲಿದ್ದೇವೆ. ಸುಮಾರು 4,63 ಲಕ್ಷ ರೂಪಾಯಿಗಳ ವಹಿವಾಟನ್ನು ಮಾಡಿದ್ದೇವೆ. 47 ಲಕ್ಷ ರೂಪಾಯಿಗಳ ಒಂದು ಔಟ್ಸ್ಟ್ಯಾಂಡಿಂಗ್ ಸಾಲವನ್ನು ಕೊಟ್ಟು ಸಾಲಗಾರರ ಮೇಲೆ ಇದೆ. 35 ಲಕ್ಷ ರೂಪಾಯಿಗಳು ಬಂಡವಾಳ ಇದೆ ನಮ್ಮ ಹತ್ರ. ಈಗ ನಿಶ್ಚಿತ ಠೇವಣಿಯನ್ನು ಹೂಡಿದ್ದಾರೆ, ಆ ಬಂಡವಾಳ ಇದೆ. ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು 1,000ದಷ್ಟು ಸದಸ್ಯರಿದ್ದಾರೆ. ಈ ಎಲ್ಲ ಸದಸ್ಯರು ಸಾಲಗಾರರು ಭಾಳ ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದನೆ ನೀಡಿ ಇದು ಒಂದು ಪರಿಶಿಷ್ಟ ಜಾತಿಯ ಒಂದು ಜನಾಂಗಕ್ಕೋಸ್ಕರ ಉಪಯೋಗಿಸಿರ್ತಕ್ಕಂಥ ಈ ಒಂದು ಸೊಸೈಟಿಯಲ್ಲಿ ಎಲ್ಲರೂ ಸಹ ಭಾಗವಹಿಸಿ ನಮ್ಮ ಎಲ್ಲ ನಿರ್ದೇಶಕರ ಶ್ರಮದಿಂದ ಈ ಒಂದು ಸೊಸೈಟಿ ಭಾಳ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ನನಗೆ ಈ ಇತಿಹಾಸದಲ್ಲಿ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಬಳಿಕ ಬ್ಯಾಂಕಿನ ಉಪಾಧ್ಯಕ್ಷ ಜಯರಾಮುಡು ಮಾತನಾಡಿ, ಸಹಕಾರ ಬ್ಯಾಂಕ್ ಸ್ಥಾಪಿಸುವುದು ಸುಲಭ, ಆದರೆ ಅದನ್ನು ಮುನ್ನಡೆಸಿಕೊಂಡು ಹೋಗುವುದೇ ದೊಡ್ಡ ಸವಾಲು. ಸಮುದಾಯದ ಅಭಿವೃದ್ಧಿ ಏಳಿಗೆಯ ಉದ್ದೇಶಕ್ಕಾಗಿ ಸಹಕಾರ ಸಂಘ ಸ್ಥಾಪನೆ ಮಾಡಲಾಗಿದೆ. ಈ ಸಹಕಾರ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತವಾಗದೆ ನಗರ ವ್ಯಾಪ್ತಿಗೂ ವಿಸ್ತರಣೆ ಮಾಡಿ ಆ ಭಾಗದ ಜನರಿಗೆ ಲಾಭ ಸಿಗುವಂತಾಗಬೇಕು ಎಂದರು. ಈ ದಿನದ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಪ್ರಾಂತ್ಯದ ಹೊಸಕೋಟೆ ತಾಲೂಕಿನ ಪ್ರಾಂತ್ಯದ ಎಲ್ಲ ನಮ್ಮ ಬಂಧುಗಳು ಈ ಒಂದು ನಮ್ಮ ಬ್ಯಾಂಕಿನಲ್ಲಿ ನೀಡತಕ್ಕಂಥ ಸೌಲಭ್ಯಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥ ಮೂಲ ಉದ್ದೇಶ ಆಗಿರ್ತದೆ. ನಮ್ಮ ಕೋಆಪರೇಟಿವ್ ಸೊಸೈಟಿಗೆ ಹೆಚ್ಚಿಗೆ ಸರ್ಕಾರಿ ನೌಕರರೇ ಹೆಚ್ಚಿಗೆ ಮೆಂಬರ್ಸ್ ಆಗಿರೋದರಿಂದ ಇದರ ಒಂದು ಸೌಲಭ್ಯಗಳನ್ನ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಹಾಗೆಯೇ ಡಾಕ್ಟರ್ ಸುಭಾಷ್ ಭರಣಿ ಸಾಹೇಬರು, ಡಾಕ್ಟರ್ KS ಶಿವಭಾಗ್ಯ ಸಾಹೇಬರು, ಡಾಕ್ಟರ್ ವೆಂಕಟಸ್ವಾಮಣ್ಣವರು ಇದರ ಮುಖ್ಯ ಸಲಹೆಗಾರರಾಗಿರ್ತಾರೆ. ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀ ಲಗುಮಯ್ಯನವರು ಹೆಚ್ಚಿನ ಕಾಳಜಿ ವಹಿಸಿ ಈ ಒಂದು ಸೊಸೈಟಿಯನ್ನು ಬೆಳೆಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇನ್ನೂ ಹೆಚ್ಚಿನ ಸಹಕಾರ ಕೊಡಬೇಕಂತ ಬಂಧುಗಳಲ್ಲಿ ವಿನಯಿಸ್ತಾ ಮತ್ತು ಪತ್ರಿಕಾ
ಮಾಧ್ಯಮ ಮಿತ್ರರಿಗೂ ಸಹ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಸುಮಾರು ಇದು 5 ವರ್ಷಗಳಿಂದ ನಾವು ಸೊಸೈಟಿ ಓಪನ್ ಮಾಡಿ ಮನೆ ಅಧ್ಯಕ್ಷರಾದ ಲಗ್ಮಯ್ಯನವರ ನೇತೃತ್ವದಲ್ಲಿ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ನಾವೆಲ್ಲರೂ ಅವರಿಗೆ ಸಹಕಾರ ಕೊಟ್ಟು ಈ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವು ಸಹಕರಿಸ್ತೀವಿ. ಇವತ್ತಿನ ದಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿಗೊಳಿಸಿದ್ವಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಯಾವುದೇ ರೀತಿಯ ವ್ಯವಹಾರ ಇದ್ರೂ ಪ್ರತಿಯೊಂದೂ ನಾವು ಕೂಲಂಕುಷವಾಗಿ ಎಲ್ಲನೂ ವೆರಿಫಿಕೇಷನ್ ಮಾಡಿ ಯಾವುದೇ ರೀತಿಯಾಗಿ ಯಾವುದೇ ಇಲ್ಲಿ ಏನು ಅವ್ಯವಹಾರ ನಡೆಯೋದಕ್ಕೆ ನಾವು ಯಾವುದೇ ಇಲ್ಲಿವರೆಗೂ ನಾವು ಏನು ಕಟ್ಟುನಿಟ್ಟುವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಯಾವುದನ್ನು ನಾವು ಯಾರಿಗೂ ತೊಂದರೆ ಆಗದಂಗೆ ಇಲ್ಲಿ ಸಾಲ ಕೊಟ್ಟು ಮರುಪಾವತಿ ಮಾಡಬೇಕು ಅಂತ ಎಲ್ಲರಲ್ಲಿ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಬ್ಯಾಂಕ್ ನಿರ್ದೇಶಕರುಗಳಾದ ಗುಟ್ಟಹಳ್ಳಿ ನಾಗರಾಜ್, ಮುನಿರಾಜಪ್ಪ ಬಿ, ರವಿಸಿರಿ, ರಾಜೇಶ್ವರಿ, ನಾರಾಯಣ್, ಮುನಿಯಪ್ಪ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಪಿ ತಿಲಕ್, ಸ್ಥಳೀಯ ಲೆಕ್ಕ ಪರಿಶೋಧಕ ಕೆಎಂ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.